ಇದು ಟಿವಿ9 ವಿಶೇಷ ನೇರ ಪ್ರಸಾರ. ಬ್ರೇಕ್ ಇಲ್ಲದೆ ನಿರಂತರವಾಗಿ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ. ಏನೇನು ಆಗ್ತಿದೆ, ಜೊತೆಗೆ ಗ್ರೌಂಡ್ ರಿಪೋರ್ಟ್ ಕೂಡ ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಬಿಹಾರದಲ್ಲಿ ಲೈವ್ ರಿಪೋರ್ಟ್ ಗಳನ್ನ ಕೊಡ್ತಾ ಇರ್ತಾರೆ. ಈಗ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಯಾಕಂದ್ರೆ ಅಂಚೆ ಮತ ಎಣಿಕೆ ಆರಂಭದಲ್ಲಾಗುವುದು. ಅದಾದ ನಂತರ ಏನು ಇವಿಎಂಗಳ ಕೌಂಟಿಂಗ್ ಶುರುವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿದೆ. ಯಾರು ಈ ಬಾರಿ ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದು ಈಗ ಗೊತ್ತಾಗುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಆದ ಕೂಡಲೇ 243 ಕ್ಷೇತ್ರಗಳು, 122 ಮ್ಯಾಜಿಕ್ ನಂಬರ್. ಬಿಹಾರ ಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ. 20 ವರ್ಷಗಳ ಕೋಟೆಯನ್ನ ಬ್ರೇಕ್ ಮಾಡುತ್ತಾ ಮಹಾಗಠಬಂಧನ್. 243 ಕ್ಷೇತ್ರಗಳ ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿದೆ. ನಿಮಗೆ ನಂಬರ್ಗಳು ಕೂಡ ಇನ್ನು ಡಿಸ್ಪ್ಲೇ ಆಗುತ್ತೆ, ಎಲ್ಲಿ ಲೀಡ್ ಇದೆ ಏನು, ಜೊತೆಗೆ ಬಹಳ ಪ್ರಮುಖವಾದಂತಹ ಕ್ಷೇತ್ರಗಳು. ಅದರ ಬಗ್ಗೆ ಕೂಡ ವಿಶೇಷವಾದಂತಹ ಫೋಕಸ್, ಇನ್ನು ಅನಾಲಿಸಿಸ್ ಕೂಡ ಇರುತ್ತೆ. ಕೆಲವೇ ಕ್ಷಣಗಳಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಲಿದೆ. 243 ಕ್ಷೇತ್ರಗಳ ಮತ ಎಣಿಕೆಗೆ ಕ್ಷಣಗಣನೆ. ಈಗಾಗಲೇ ನಮ್ಮ ಪ್ಯಾನಲಿಸ್ಟ್ಗಳು ಹೇಳ್ತಾ ಇದ್ರು, ಇಲ್ಲಿನ ಫಲಿತಾಂಶ ಏನಿದೆ ಅದು ಇಡೀ ಭಾರತದ ಸ್ಥಿತಿಗತಿಗಳನ್ನ ಅಥವಾ ಇಲ್ಲಿರುವಂತಹ ಪರಿಸ್ಥಿತಿ, ಸಮಸ್ಯೆಗಳು, ಅದು ಭಾರತದ ಸಮಸ್ಯೆಗಳನ್ನ ಪ್ರತಿಬಿಂಬಿಸುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನ ಜನ ಬಯಸ್ತಾ ಇದ್ದಾರ, ಅಥವಾ ಯಾವೆಲ್ಲ ಘೋಷಣೆಗಳನ್ನ ಮಾಡಲಾಗಿದೆ, ಕೆಲವೊಂದು ಹದ್ಪಾರ್ ಅಂತ ಹೇಳ್ತಾರೆ, ಅದನ್ನ ದಾಟಿ ಕೆಲವೊಂದು ಘೋಷಣೆ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಸಾಧ್ಯ ಆಗುತ್ತಾ, ಪ್ರಾಕ್ಟಿಕಲಿ ಸಾಧ್ಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಗಳ ನಡುವೆ ಈಗ ಈ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೊಂದು ಕಡೆ ಬಿಜೆಪಿ ಈ ಬಾರಿ ಸಂಭ್ರಮಾಚರಣೆ ಮಾಡಬಾರದು ಅಂತ ಈಗ ಕರೆ ಕೊಟ್ಟಿದೆ. ಯಾಕಂದ್ರೆ ದೆಹಲಿಯ ಸ್ಫೋಟದ ಕಾರಣಕ್ಕಾಗಿ ಆ ಒಂದು ಘಟನೆ ಆದ ನಂತರ ನಾವು ದೊಡ್ಡ ಸಂಭ್ರಮಾಚರಣೆ ಮಾಡೋದಿಲ್ಲ ಅಂತ. ನಮ್ಮ ಜೊತೆ ಈಗ ಜೆಡಿಎಸ್ ವಕ್ತಾರರು ಗಂಗಾಧರ್ ಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಜೆಡಿಎಸ್ ಯಾವ ರೀತಿಯಾಗಿ ಬಿಹಾರದ ಫಲಿತಾಂಶವನ್ನ ನೋಡುತ್ತೆ? ಯಾಕಂದ್ರೆ ನೀವು ಕೂಡ ಎನ್ಡಿಎ ಮಿತ್ರ ಪಕ್ಷವಾಗಿ ಹೇಗೆ ನೋಡ್ತೀರಾ ಅಂತ ಈ ಒಂದು ಫಲಿತಾಂಶವನ್ನ? ಇಲ್ಲ, ಎನ್ ಡಿ ಎ ಭಾಗವಾಗಿ ಜೆಡಿಎಸ್ ಕೂಡ ದೇಶದ ಚುನಾವಣೆಯಲ್ಲಿ ಬಿಹಾರ ಚುನಾವಣೆನ ಗಮನದಲ್ಲಿಟ್ಕೊಂಡು ಮುಂದಿನ ದೇಶದ ಭವಿಷ್ಯದ ಚುನಾವಣೆಗಳು ಪರಿಣಾಮ ಬೀರುತ್ತೆ. ಒಂದು, ನಿತೀಶ್ ಕುಮಾರ್ ಅವರ ಆಡಳಿತ ಕಳೆದ 20 ವರ್ಷಗಳಿಂದ ಅವರ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಆಡಳಿತ ಏನಿದೆ ಅದು ಬಿಹಾರ ಜನತೆ ಮೇಲೆ ಪ್ರಭಾವ ಯಾವಾಗಲೂ ಬೀರುತ್ತದೆ. ಅವರು 40 ಸೀಟ್ ಗೆಲ್ಲಿ 50 ಸೀಟ್ ಗೆಲ್ಲಿ ಮುಖ್ಯಮಂತ್ರಿ ಅವರೇ ಅನ್ನೋ ಭಾವನೆ ಬಿಹಾರ ಜನತೆಯಲ್ಲಿದೆ. ಮತ್ತು ಅತಿ ಹೆಚ್ಚು ಈ ವೋಟ್ ಪೋಲಿಂಗ್ ಆಗಿರೋದು ನೋಡಿದ್ರೆ, ಒಂದು ಕಡೆ ನರೇಂದ್ರ ಮೋದಿಯವರ ಸತತ 14-15 ರ್ಯಾಲಿಗಳು, ಅಮಿತ್ ಶಾ ಅವರ ರ್ಯಾಲಿಗಳು, ಮತ್ತು ನಿತೀಶ್ ಕುಮಾರ್ ಅವರ ಕಂಟಿನ್ಯೂಸ್ ಕ್ಯಾಂಪೇನ್ ಏನಿದೆ ಅದು ನಿಜವಾಗ್ಲೂ ಎನ್ ಡಿ ಎಗೆ ಬಲ ತಂದುಕೊಡುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನಾಗಿ ನಿಮಗೆ ಕಾಂಗ್ರೆಸ್ಸು ಯಾವ ರೀಜನಲ್ ಪಾರ್ಟಿಗಳ ಜೊತೆ ಸೇರುತ್ತೋ, ಇಲ್ಲ ಕಾಂಗ್ರೆಸ್ ಮುಗಿಯುತ್ತೆ, ಇಲ್ಲ ಅಂತಂದರೆ ರೀಜನಲ್ ಪಾರ್ಟಿನ ಮುಗಿಸ್ತಾರೆ. ಎರಡೇ ಅವ್ರ ಉದ್ದೇಶ. ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು ಇಡೀ ದೇಶದ ಯಾವ ರಾಜ್ಯಕ್ಕನ ಹೋಗಿ ಅವರು ಸೋತು ಸುಣ್ಣಾದಾಗ ಆ ರೀಜನಲ್ ಪಾರ್ಟಿಯ ಲೀಡರ್ಗಳನ್ನು, ರೀಜನಲ್ ಪಾರ್ಟಿಗಳನ್ನು ಬೆನ್ನಿಟ್ಕೊಂಡು ಹೋಗ್ತಾರೆ. ಆದ್ರೆ ಅಂತ ಪಾರ್ಟಿಯಿಂದಲೂ ಲಾಭ ಪಡೆದಿರುವಂತವರೇ ಬುದ್ಧಿವಂತರು. ಇಲ್ಲ ಅಲ್ಲ, ಅಲ್ಲೂ ನಮ್ಮಿಂದನೂ ಲಾಭ ಪಡೆದಿದ್ದಾರೆ. ಧರ್ಮಸಿಂಗ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಈ ರಾಜ್ಯದಲ್ಲಿ. 2 ಸಲ ಅವ್ರು ನಮ್ಮ ಮುಖ್ಯಮಂತ್ರಿ, ಒಂದ್ಸಲ ಅವ್ರನ್ನ ಮಾಡಿದ್ದಾರೆ, ಅವ್ರು ನಾವು ಮಾಡಿದ್ದೀವಿ. ಆಗ 2 ನಿಮಿಷ ಅವಾಗ ನಿಮ್ದೆಷ್ಟಿತ್ತು, ಓದಿಷ್ಟಿತ್ತು, ನಮ್ದು 50 ನಿಮಿಷ. ಧರ್ಮಸಿಂಗ್ ಅವ್ರು ಮಾಡಿದಾಗ ಧರ್ಮಸಿಂಗ್ ಅವ್ರ ಮಾಡಿದಾಗ ನಮ್ದು 58 ಇತ್ತು, ಅವ್ರು 64 ಇದ್ರು. 79 ಬಿಜೆಪಿ ಇತ್ತು. ನಾವು ಬಿಜೆಪಿ ಜೊತೆ ಹೋಗ್ಬೋದಿತ್ತು, ಆದ್ರೆ ಇವ್ರ ಜೊತೆ ಹೋದ್ವಿ. ಹೋಗಿದ್ದ ಕರ್ಮ 146 ಇದ್ದಿದ್ದಂತೆ ಎಸ್.ಎಂ. ಕೃಷ್ಣ ಅವ್ರ ಗೌರ್ಮೆಂಟು 64ಕ್ಕೆ ಬಂದಿಳಿತು. ಹೀನಾಯವಾಗಿ ಸೋತಿತ್ತು, ಜನ ತಿರಸ್ಕರಿಸಿದ್ರು, ಬಿಜೆಪಿ ಜೆಡಿಎಸ್ಗೆ ಅವಕಾಶ ಕೊಟ್ಟಿದ್ರು. ಆದ್ರೂ ನಾವು ಬಿಟ್ಟು ಇವ್ರ ಜೊತೆ ಹೋದ್ವಿ. ಕೇವಲ ಒಂದೇ ಒಂದು ವರ್ಷದಲ್ಲಿ ಸಿದ್ದರಾಮಯ್ಯನವ್ರನ್ನಂತ ಲೀಡರ್ನ ಪಾರ್ಟಿಗೆ ಹೇಳ್ಕೊಂಡು ನಮ್ಮ ಪಾರ್ಟಿ ಮುಗ್ಸಾಕೊಟ್ರು. ಆಗ ನಾವು ಬಿಜೆಪಿ ಜೊತೆ ಹೋದ್ವಿ. ಈವನ್ ಕೂಡ ಲಾಲೂ ಪ್ರಸಾದ್ ಯಾದವ್ ಅವರು ಏನಾದ್ರು ಇವತ್ತು ಆಸ್ ಎ ಸಿಂಗಲ್ ಆಗಿ ಬಿಹಾರದಲ್ಲಿ ರಾಜಕಾರಣ ಮಾಡಿದ್ದಿದ್ರೆ, ಅಥವಾ ಅವ್ರು ತೇಜಸ್ವಿ ಯಾದವ್ ರಾಜಕಾರಣ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಅಧಿಕಾರದಲ್ಲಿ ಇರ್ತಿದ್ರು ಅವರು. ಆದರೆ ಕಾಂಗ್ರೆಸ್ ಯಾವಾಗಲೂ ಏನು ಮಾಡತ್ತೆ ನೋಡಿ, ಅಲ್ಲಿ ತಗೊಂಡಿರೋದು 40 ಸೀಟು. ಆದರೆ ಆಟ ಆಡ್ತಾ ಇರೋದು ಏನಂದ್ರೆ, ಇಡೀ ಕಾಂಗ್ರೆಸ್ ನಮ್ಮದೇ ಬಿಹಾರಲ್ಲಿ, ನಾವು ಬಿಟ್ಟರೆ ಇಲ್ಲ ಲಾಲೂ ಪ್ರಸಾದ್ ಯಾದವ್ ಅನ್ನೋ ಥರ ಮಾಡ್ತಾರೆ. ಇಟ್ಸ್ ಅ ಲೋಕಲ್ ಲೀಡರ್ಗಳನ್ನ ಯಾವತ್ತು ಕಾಂಗ್ರೆಸ್